ಕೊಲೆ ಪ್ರಕರಣದ 4 ಆರೋಪಿಗಳಿಗೆ ಈಗಾಗಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ A2 ದರ್ಶನ್ ಮತ್ತೆ A4 ರಘು ಹಾಗೆ A15 ಕಾರ್ತಿಕ್ ಮತ್ತೆ A16 ಕೇಶವ್ ಮೂರ್ತಿ ಈ 4 ಆರೋಪಿಗಳದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಈ 4 ಆರೋಪಿಗಳ ವಿರುದ್ಧ ಈ ಮುಂಚೆನೂ ಕೂಡ ಕೇಸ್ಗಳಿತ್ತು. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 4 ಆರೋಪಿಗಳ ಬ್ಯಾಕ್ಗ್ರೌಂಡ್ ಬಗ್ಗೆ ಈ ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ 4 ಆರೋಪಿಗಳದ್ದು ಈ ಪ್ರಕರಣದಲ್ಲಿ ಈಗಾಗಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ. ಸೊ ಯಾವೆಲ್ಲ ಕೇಸ್ಗಳು, ಏನ್ ಪ್ರಕರಣದ ಮೇಲೆ ಇವ್ರ ಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದನ್ನ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ವಿಜಯ್, ಇಲ್ಲಿ ಪ್ರಮುಖವಾಗಿರುವಂಥದ್ದು ಆರೋಪಿಗಳ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ರಿಮಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಇದರ ಒಂದು ಅಥವಾ ಅವರ ಆರೋಪಿಗಳ ಬ್ಯಾಕ್ಗ್ರೌಂಡ್ ಅನ್ನ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ಮೆನ್ಷನ್ ಮಾಡೋದ್ರ ಹಿಂದಿನ ಉದ್ದೇಶ ಅಂದ್ರೆ ಇವರು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ರು. ಆ ಕಾರಣಕ್ಕಾಗಿ ಇವರ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ಈ ಪ್ರಕರಣದಲ್ಲಿ ಇವರ ಒಂದು ಹಸ್ತಕ್ಷೇಪ ಅಥವಾ ಇವರ ಒಂದು ಪಾತ್ರ, ಇನ್ವಾಲ್ವ್ಮೆಂಟ್ ಏನಿದೆ ಅದು ಜಾಸ್ತಿ ಆಗಿದೆ ಅಂತ ಅದನ್ನ ತೋರಿಸುವಂತ ಕೆಲಸವನ್ನ, ಅಥವಾ ಇವ್ರನ್ನ ಕಸ್ಟಡಿಗೆ ಎಷ್ಟು ಮಹತ್ವ ಇದೆ ಇವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದು ಅನ್ನೋದನ್ನ ತೋರಿಸೋದಕ್ಕೆ ಆ ರಿಮಾಂಡ್ ಅರ್ಜಿಯಲ್ಲಿ ಇವರ ಬ್ಯಾಕ್ಗ್ರೌಂಡ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 4 ಜನ ಆರೋಪಿಗಳು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 4 ಜನ ಆರೋಪಿಗಳು ಏನ್ ಮೆನ್ಷನ್ ಆಗಿದೆ ಅಂದ್ರೆ ಅವರ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಪ್ರಮುಖವಾಗಿರುವಂತದ್ದು ದರ್ಶನ್ ಏನಿದ್ದಾರೆ ಅಂದ್ರೆ ಆರೋಪಿ ದರ್ಶನ್ ಅವರ ಮೇಲೆ ಈ ಹಿಂದೆ ದಾಖಲಾಗಿದ್ದಂತಹ ಪ್ರಕರಣಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಪತ್ನಿಯ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುತ್ತೆ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ವನ್ಯ ಜಾತಿಯ ಒಂದು ಕೋಳಿಯನ್ನ ಸಾಗಣೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯಲ್ಲಿ ದಾಖಲಾಗಿದ್ದಂತ ಒಂದು ಪ್ರಕರಣವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಪ್ರಕರಣ ಅಂದ್ರೆ ಈಗಾಗಲೇ ಏನು ಮನೆಯ ಬಳಿ ಅಂದ್ರೆ ಅವರ ರಾಜರಾಜೇಶ್ವರಿ ನಗರದ ಮನೆಯ ಬಳಿ ನಾಯಿ ಕಚ್ಚಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೇಸನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ 3 ಪ್ರಕರಣಗಳನ್ನ ಮೆನ್ಷನ್ ಮಾಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲೂ ಕೂಡ ಇವರು ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಎರಡನೇದಾಗಿ ಇವರು ಮೆನ್ಷನ್ ಮಾಡಿರೋದು ರಾಘವೇಂದ್ರ, ಚಿತ್ರದುರ್ಗ ಮೂಲದ ರಾಘವೇಂದ್ರ ಅಲಿಯಾಸ್ ರಾಘು ಏನಿದ್ದಾನೆ, ಈತನ ಮೇಲೆ ಈ ಹಿಂದೆ ವಂಚನೆ ಮತ್ತೆ ಫೋರ್ಜರಿ ಪ್ರಕರಣಗಳು ಕೂಡ ದಾಖಲಾಗಿದ್ವು. 2015ರಲ್ಲಿ ಈತ ವಂಚನೆ ಫೋರ್ಜರಿ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಅಂದ್ರೆ ರೋಲ್ಡ್ ಗೋಲ್ಡ್ ಅಂದ್ರೆ ಗೋಲ್ಡ್ ಅನ್ನ, ನಕಲಿ ಗೋಲ್ಡ್ ಅನ್ನ ಬ್ಯಾಂಕ್ ನಲ್ಲಿ ಅಡವಿಟ್ಟು ಹಣವನ್ನ ಲೋನ್ ಆಗಿ ಪಡೆದಿರ್ತಾನೆ. ಅಂದ್ರೆ ಲೋನ್ ಹಣವನ್ನ ಪಡೆದಿರ್ತಾನೆ. ಅದಾದ ನಂತರ ಅಲ್ಲಿ ಫೋರ್ಜರಿ ಆಗಿದೆ ಅಂತ ಗೊತ್ತಾಗಿ ಬ್ಯಾಂಕ್ನವರು ಈತನ ಮೇಲೆ ಕೇಸನ್ನ ದಾಖಲು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಚಿತ್ರದುರ್ಗ ಕಾರಾಗೃಹಕ್ಕೂ ಕೂಡ ಹೋಗಿ ಬಂದಿರ್ತಾನೆ. ಜೊತೆಗೆ ಅದಾದ ನಂತರ ಕಳ್ಳತನ, ದೌರ್ಜನ್ಯ ಪ್ರಕರಣಗಳು ಕೂಡ ಆತನ ಮೇಲೆ ದಾಖಲಾಗಿರ್ತವೆ. ಅದಾದ ನಂತರ ಈಗಾಗಲೇ ಏನು ಮತ್ತೋರ್ವ ಆರೋಪಿ ಏನಿದ್ದಾನೆ ಕಪ್ಪೆ, ಆತನ ಮೇಲೂ ಕೂಡ ಈಗಾಗಲೇ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು. ಇಲ್ಲಿ ಆತನ ಪ್ರಚೋದನೆ ನೀಡಿರೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಆತನ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ 4ನೇ ಆರೋಪಿ ಕೇಶವ್ ಮೂರ್ತಿ ಏನಿದ್ದಾನೆ ಅಂದ್ರೆ ಕೇಶವ್ ಮೂರ್ತಿಯ ಮೇಲೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಅದು ಕೂಡ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ವಂಚನೆ, ಡಕಾಯಿತಿ, ದರೋಡೆ ಪ್ರಕರಣಗಳಲ್ಲೂ ಕೂಡ ಈತ ಆರೋಪಿಯಾಗಿದ್ದಾನೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಪ್ರಕರಣ ದಾಖಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು 4 ಆರೋಪಿಗಳು ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆ ಅದು ಈಗಿಂದಲ್ಲ, ಈ ಹಿಂದಿನಿಂದಲೂ ಕೂಡ ಇವರು ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ತೋರಿಸೋದಕ್ಕೆ ರಿಮಾಂಡ್ ಅರ್ಜಿಯಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ಸೊ ಇದು ಈ 4 ಆರೋಪಿಗಳ ಬ್ಯಾಕ್ಗ್ರೌಂಡ್. ಇದೇ ಮೊದಲ ಕೇಸ್ ಅಲ್ಲ ಇವರೆಲ್ಲ ಫಿಟ್ ಆಗಿರೋದು. ಇದಕ್ಕೆ ಮುಂಚೆ ಬೇರೆ ಬೇರೆ ಕೇಸ್ಗಳು ಇದಾವೆ ಇವ್ರ ಮೇಲೆ. ಯಾರು ಕೂಡ ಒಟ್ಟಾಗಿ ಒಂದು ಪ್ರಕರಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತಲ್ಲ, ಪ್ರತ್ಯೇಕವಾಗಿ ಅವರವರದ್ದೇ ಪ್ರಕರಣಗಳಲ್ಲಿ ಒಬ್ಬೊಬ್ಬರ ಮೇಲೆ 2-3 ಕೇಸ್ಗಳು ಈಗಾಗಲೇ ದಾಖಲಾಗಿರೋದನ್ನು ನೋಡ್ತಾ ಇದ್ದೀರಾ ನೀವು. A2, A4, A14 ಮತ್ತು A16 ಈ 4 ಆರೋಪಿಗಳ ಮೇಲೆ ಈ ಹಿಂದೆಯೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನ ಅಡಿಯಲ್ಲಿ ಕೇಸ್ಗಳಿತ್ತು. ಆ ಎಲ್ಲ ಮಾಹಿತಿಯನ್ನು ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.